ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಎಲ್ಲರ ಮನೆಯಲ್ಲೂ ಹಳೆಯದಾದ ಟೀ ಶರ್ಟ್ಗಳು ಇದ್ದೇ ಇರುತ್ತೆ ಅಲ್ವಾ? ಅದರಿಂದ ನಾನಿವತ್ತು ಒಂದು ಒಳ್ಳೆ ಉಪಯೋಗ ತಿಳಿಸ್ತಾ ಇದ್ದೀನಿ. ನೀವೆಲ್ಲೂ ನೋಡಿರೋದಿಲ್ಲ. ಮೊದಲಿಗೆ ವೇಸ್ಟ್ ಆಗಿರುವಂತಹ ಟೀ ಶರ್ಟನ್ನು ನೋಡಿ, ಈ ತರಹ ಅಗಲವಾಗಿ ಹಾಕ್ಕೊಂಡು ಈ ಲೆವೆಲ್ಗೆ ಕಟ್ ಮಾಡ್ಕೋಬೇಕು. ಅಂದರೆ ತೋಳು ಹಾಗೆ ಕತ್ತಿನ ಭಾಗನ ಕಟ್ ಮಾಡಿ ತೆಗಿಬೇಕು. ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ಹಳೆಯ ಬಟ್ಟೆಗಳನ್ನು ಮತ್ತೆ ಹೇಗೆ ಮರುಬಳಕೆ ಮಾಡಬಹುದು ಅಂತ ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀವಿ. ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಪ್ಲೇಲಿಸ್ಟ್ನಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋದರಲ್ಲಿ ನಿಮಗೆ ಎಲ್ಲ ವಿಡಿಯೋಗಳು ಒಂದೇ ಕಡೆಗೆ ಸಿಗುತ್ತೆ. ನೋಡಿ, ಇಷ್ಟು ಕಟ್ ಮಾಡಿದ ನಂತರ ಈ ಕೆಳಗಿನ ಭಾಗ ಈ ತರಹ ರೆಕ್ಟ್ಯಾಂಗಲ್ ಆಗಿ ಇರುತ್ತಲ್ವ, ಇದನ್ನು ಮತ್ತೆ ಎಲ್ಲೂ ಕಟ್ ಮಾಡೋದು ಬೇಡ. ಇದೇ ರೀತಿ ರೌಂಡಾಗಿ ಇರಲಿ. ಹಾಗೆಯೇ ಮೇಲ್ಗಡೆ ಭಾಗನ ನೋಡಿ ಈ ಥರ ಹರಡಿಬಿಟ್ಟು ಅದರ ಬ್ಯಾಕ್ ಸೈಡ್ ಮಾತ್ರ ತಗೋಬೇಕು. ನೋಡಿ, ಈ ತರಹ ಕಟ್ ಮಾಡ್ಕೊಳ್ಳಿ ಒಂದು ಸೈಡ್ಗೆ. ನಂತರ ಒಂದು ರೌಂಡಾದ ಪ್ಲೇಟ್ನ ತಗೊಂಡು ಇದರ ಮೇಲೆ ಅಳತೆ ಮಾಡಿಕೊಂಡು ಒಂದು ಪೆನ್ನಿಂದ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸಾಕ್ಟಾಗಿ ಆ ಪ್ಲೇಟಿನ ಅಳತೆಗೆ ಬರಬೇಕು ಅಂತೇನಿಲ್ಲ. ರೌಂಡಾಗಿ ಬಟ್ಟೆನ ಕಟ್ ಮಾಡ್ಕೊಳೋದಕ್ಕೆ ಅನುಕೂಲ ಆಗೋ ಹಾಗೆ ಮಾರ್ಕ್ ಮಾಡಿದರೆ ಸಾಕು. ನೋಡಿ, ಈಗ ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಕರೆಕ್ಟಾಗಿ ಕಟ್ ಮಾಡಿ. ಈ ತರಹ ಬಂತು ಅದು. ನೋಡಿ, ರೌಂಡ್ ಆಗಿದೆ ಅಲ್ವಾ? ಇದನ್ನೀಗ ಮುಂಚೆ ಕಟ್ ಮಾಡ್ಕೊಂಡಿರೋಂತಹ ಬಟ್ಟೆ ಇತ್ತಲ್ವ, ಅದರಲ್ಲಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ನೆರಿಗೆ ಮಾಡ್ಕೋತಾ ಈ ರೌಂಡಾಗಿ ಕಟ್ ಮಾಡಿರೋಂತಹ ಬಟ್ಟೆಗೆ ಅದನ್ನು ಸೇರಿಸಿ ಹೊಲಿಬೇಕು. ಅದಕ್ಕೆ ಮುಂಚೆ ಟೀ ಶರ್ಟ್ನ ಕೆಳಭಾಗ ಇತ್ತಲ್ವ, ಅದನ್ನು ಈ ತರಹ ಉಲ್ಟಾ ಮಾಡ್ಕೊಳ್ಳಿ. ಆಮೇಲೆ ಈ ರೌಂಡಾಗಿ ಕಟ್ ಮಾಡಿರುವಂತಹ ಪೀಸ್ಗೆ ಚಿಕ್ಕ ಚಿಕ್ಕ ನೆರಿಗೆ ಮಾಡಿ ಸೇರಿಸಿ ಹೊಲಿತಾ ಹೋಗಿ. ನೋಡಿ, ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಈಗ ಯಾವ ರೀತಿಯಾಗಿ ಹೊಲಿಗೆ ಹಾಕಬೇಕು ಅಂತ. ನೋಡಿ, ಒಂದು ಎಡ್ಜ್ನಿಂದ ಈ ತರಹ ಸ್ಟಾರ್ಟ್ ಮಾಡಿ ಆ ರೌಂಡಾಗಿರುವಂತಹ ಬಟ್ಟೆಗೆ ಪೂರ್ತಿ ಸುತ್ತಳತೆ ಬರೋ ಹಾಗೆ ಸಣ್ಣ ಸಣ್ಣ ನೆರಿಗೆನ ಮಾಡ್ಕೋತಾ ಹೊಲಿಗೆ ಹಾಕ್ತಾ ಹೋಗಿ. ನಿಮಗೆ ಮಿಷಿನ್ನಲ್ಲಿ ಹೊಲಿಯೋ ಅಭ್ಯಾಸ ಇದ್ದರೆ ಹಾಗೆ ಕೂಡ ಮಾಡಬಹುದು. ಇಲ್ಲ ಅಂದರೆ ಸೂಜಿ ದಾರದಿಂದ ಈ ತರಹ ಸಿಂಪಲ್ಲಾಗಿ ಹೊಲಿಗೆ ಹಾಕ್ತಾ ಹೋಗಿ. ಟೀ ಶರ್ಟ್ನ ಅರ್ಧ ಭಾಗ ಕಟ್ ಮಾಡಿದ್ವಿ ಅಲ್ವಾ, ಅದರ ಸುತ್ತಳತೆ ತುಂಬಾ ಇರುತ್ತೆ. ಹಾಗಾಗಿ ಅದನ್ನು ಈ ರೌಂಡಾಗಿ ಕಟ್ ಮಾಡ್ಕೊಂಡಿರೋಂತಹ ಬಟ್ಟೆಗೆ ಸರಿ ಹೊಂದೋ ರೀತಿಯಾಗಿ ಸಣ್ಣ ಸಣ್ಣ ನೆರಿಗೆ ಮಾಡಿ ಹೊಲಿಬೇಕು. ಈಗ ನೋಡಿ, ಪೂರ್ತಿಯಾಗಿ ಹೊಲಿಗೆ ಹಾಕೋದು ಮುಗೀತು. ಈಗ ಇದನ್ನು ಮತ್ತೆ ಉಲ್ಟಾ ಮಾಡಿ, ಅಂದರೆ ಮೊದಲಿಗೆ ಉಲ್ಟಾ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನೀಗ ಸರಿಯಾಗಿ ಮಾಡಿ. ನೋಡಿ ಈಗ ಹೇಗೆ ಕಾಣಿಸ್ತಾ ಇದೆ. ಇದನ್ನು ಯಾವುದಕ್ಕೆ ಉಪಯೋಗಿಸೋದು ಗೊತ್ತಾ? ನಿಮ್ಮ ಮನೆಯಲ್ಲಿರುವ ಮಿಕ್ಸಿ ಇರುತ್ತಲ್ವ, ಅದರ ಮಿಷನ್ನಿಗೆ ಇದನ್ನು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಹಾಕಿ ಇಟ್ಟರೆ ಮಿಕ್ಸರ್ಗೆ ಒಂದು ಕವರ್ ರೆಡಿ ಆಯಿತು. ಇದೇ ತರಹ ನೀವು ಗ್ರೈಂಡರ್ಗೆ ಕೂಡ ಕವರ್ ಮಾಡಿ ಇಡಬಹುದು. ಈ ರೀತಿಯಾಗಿ ಇಡೋದ್ರಿಂದ ಮಿಕ್ಸಿ ಸ್ವಲ್ಪವೂ ಧೂಳಾಗೋದಿಲ್ಲ. ನಮ್ಮ ಮನೆಯ ಮಿಕ್ಸರ್ನ ಮಿಷಿನ್ ಚಿಕ್ಕದಿರೋದ್ರಿಂದ ಈ ಟೀ ಶರ್ಟ್ ಇದಕ್ಕೆ ಸ್ವಲ್ಪ ಉದ್ದ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ಮಿಕ್ಸಿಯ ಅಳತೆ ನೋಡಿಕೊಂಡು ಕೂಡ ನೀವು ಕಟ್ ಮಾಡಬಹುದು. ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇದ್ರ ಒಳಗಡೆನೆ ವಯರ್ ಕೂಡ ಸುತ್ತಿ ಇಡಬಹುದು. ಮಿಷಿನ್ ಹಾಗೆ ವಯರ್ ಯಾವುದೂ ಕೂಡ ಸ್ವಲ್ಪವೂ ಧೂಳಾಗೋದಿಲ್ಲ. ನೋಡಿದ್ರಲ್ಲ, ಹಳೆಯದಾದ ಒಂದು ಟೀ ಶರ್ಟ್ನಿಂದ ನಾವೇ ಮನೆಯಲ್ಲಿ ಮಿಕ್ಸರ್ ಅಥವಾ ಗ್ರೈಂಡರ್ಗೆ ಒಂದು ಕವರನ್ನು ಹೇಗೆ ರೆಡಿ ಮಾಡ್ಕೋಬಹುದು ಅಂತ. ನಿಮ್ಮ ಮನೆಯಲ್ಲೂ ಈ ತರಹ ಹಳೆಯದಾಗಿರುವಂತಹ ಶರ್ಟ್ ಇದೆನಾ? ಹಳೆಯದಾಗಿ ಉಪಯೋಗಿಸೋದಕ್ಕೆ ಬೇಡ ಅನಿಸಿದ ಮೇಲೆ ಅಂತಹ ಶರ್ಟನ್ನು ನೀವು ಸುಮ್ಮನೆ ಬಿಸಾಕೋ ಬದಲಿಗೆ ಏನು ಮಾಡಬಹುದು ಗೊತ್ತಾ? ಅದನ್ನು ನೀವು ಸ್ಟೋರೇಜ್ ಮಾಡೋದಕ್ಕೆ ಬಳಸಬಹುದು. ಏನು ಸ್ಟೋರೇಜ್ ಮಾಡಬಹುದು ಬನ್ನಿ ಇಲ್ಲಿ ತೋರಿಸ್ತೀನಿ. ಮೊದಲಿಗೆ ಶರ್ಟನ್ನು ನೋಡಿ ಈ ತರಹ ಅಗಲವಾಗಿ ಹರಡ್ಕೊಂಡ್ಬಿಟ್ಟು ಪೂರ್ತಿ ಬಟನನ್ನು ಓಪನ್ ಮಾಡಿ ಇಟ್ಕೋಬೇಕು.
ಈಗ ಅದರ ಮೇಲೆ ದೊಡ್ಡದಾದಂತಹ ಬೆಡ್ಶೀಟ್ ಅಥವಾ ರಗ್ಗು ಕಂಬಳಿ ಈ ಥರದ್ದೆಲ್ಲ ಇರುತ್ತಲ್ಲ ಅದನ್ನು ಮಡಚಿ ನೋಡಿ ಇದ್ರ ಒಳಗಡೆ ಇಟ್ಟುಬಿಟ್ಟು ಮೇಲ್ಗಡೆ ನೀವು ಇದರ ಬಟನ್ಗಳನ್ನು ಹಾಕೋತಾ ಬರಬೇಕು. ಬೇಸಿಗೆ ಕಾಲದಲ್ಲಿ ದೊಡ್ಡ ದೊಡ್ಡ ಬೆಡ್ಶೀಟ್ ಕಂಬಳಿ ಇವನ್ಯಾವನ್ನು ಉಪಯೋಗಿಸೋದಿಲ್ಲ ಅಲ್ವಾ, ಆಗ ಹಾಗೆ ಮಡಚಿಟ್ರೆ ಅದು ಧೂಳಾಗೋ ಸಾಧ್ಯತೆ ಇರುತ್ತೆ. ಅದರಿಂದ ನೀವು ಹಳೆ ಶರ್ಟ್ನಲ್ಲಿ ನೋಡಿ ಈ ರೀತಿಯಾಗಿ ಒಳಗಡೆಗೆ ಸೇರಿಸಿ ಇಡೋದ್ರಿಂದ ದೊಡ್ಡ ಬೆಡ್ಶೀಟ್ ಆಗಲಿ ಕಂಬಳಿ ರಗ್ಗು ಯಾವುದೇ ಧೂಳಾಗೋದಿಲ್ಲ. ಎಲ್ಲ ಬಟನ್ ಹಾಕಿದ ನಂತರ ಕಾಲರ್ನ ಭಾಗವನ್ನು ಈ ರೀತಿ ಸ್ವಲ್ಪ ಒಳಗಡೆಗೆ ಮಡಚ್ಕೊಂಡ್ಬಿಟ್ಟು ನೋಡಿ ತೋಳಿನ ಭಾಗ ಇತ್ತಲ್ವ ಅದನ್ನು ಅದರ ಮೇಲ್ಗಡೆಯಿಂದ ತಂದು ಎರಡೂ ತೋಳುಗಳನ್ನು ಈ ತರಹ ಎಕ್ಸ್ ಆಕಾರದಲ್ಲಿ ಸೇರಿಸಿ ಇಡಿ. ಈ ತರಹ ಮಾಡೋದ್ರಿಂದ ಅದು ಪೂರ್ತಿಯಾಗಿ ಕವರ್ ಆಗುತ್ತೆ. ಈಗ ನೋಡಿ 3 ಭಾಗದಲ್ಲೂ ಇದು ಕವರ್ ಆಯಿತು. ಇನ್ನು ಈ ಕೆಳಭಾಗದಲ್ಲಿ ಉಳಿದಿರೋಂತಹ ಶರ್ಟನ್ನು ಈ ತರಹ ಬೆಡ್ಶೀಟ್ ಮಧ್ಯದಲ್ಲೇ ನೀವು ಸೇರಿಸಿ ಇಟ್ಕೋಬಹುದು. ನೋಡ್ತಾ ಇದ್ದೀರಲ್ವ, ಏನನ್ನು ಹೊಲಿಯೋದು ಬೇಡ, ಕತ್ತರಿಸೋದು ಬೇಡ, ಹಾಗೇ ದೊಡ್ಡ ಬೆಡ್ಶೀಟ್ಗಳಿಗೆ ಒಂದು ಕವರನ್ನು ರೆಡಿ ಮಾಡ್ಕೊಂಡಾಗ ಆಯಿತು. ಇದನ್ನು ನೀವೀಗ ನೋಡಿ ಈ ರೀತಿಯಾಗಿ ತಿರುಗಿಸಿಬಿಟ್ಟು ಶೆಲ್ಫ್ನಲ್ಲಿ ಕಬೋರ್ಡ್ನಲ್ಲಿ ಇಟ್ಬಿಟ್ರೆ ಇದು ಮತ್ತೆ ಚಳಿಗಾಲದವರೆಗೂ ತುಂಬಾ ನೀಟಾಗಿ ಇರುತ್ತೆ. ಈ ಶರ್ಟ್ ಧೂಳಾಗಿ ಗಲೀಜಾಯಿತು ಅಂದರೆ ತೆಗೆದು ತೊಳೆದು ಬಿಡಬಹುದು. ಬೆಡ್ಶೀಟ್ ತೊಳೆಯೋದಕ್ಕಿಂತ ಇದನ್ನು ತೊಳೆಯೋದು ಈಸಿ ಅಲ್ವಾ. ನೀವು ಈ ಐಡಿಯಾನ ಫಾಲೋ ಮಾಡಿ ನಿಮ್ಮ ಬೆಡ್ಶೀಟ್ಗಳನ್ನು ಧೂಳಿನಿಂದ ರಕ್ಷಿಸಿ ಇಡಿ. ನೆಕ್ಸ್ಟ್ ಐಡಿಯಾ ನೋಡಿ, ಎಲ್ಲರ ಮನೆಯಲ್ಲೂ ಈ ರೀತಿ ವೇಸ್ಟ್ ಆಗಿರುವಂತಹ ಒಂದು ಟೀ ಶರ್ಟ್ ಇದ್ದೇ ಇರುತ್ತೆ ಅಲ್ವಾ. ಯಾವುದ್ರಲ್ಲಾದರೂ ಗಿಫ್ಟ್ ಬಂದಿರುತ್ತೆ, ಅದು ಸೈಜ್ ಸರಿ ಹೋಗಿರಲ್ಲ, ಅಥವಾ ಈ ರೀತಿ ಏನಾದರೂ ತುಂಬ ಬರವಣಿಗೆ ಇರುತ್ತೆ, ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಇಂಥದ್ದನ್ನು ಸುಮ್ಮನೆ ಬಿಸಾಕೋದು ಬದಲಿಗೆ ಏನು ಮಾಡಬಹುದು ಗೊತ್ತಾ? ಮೊದಲಿಗೆ ನೋಡಿ ಟೀ ಶರ್ಟ್ನ ಕತ್ತಿನ ಭಾಗ ಇರುತ್ತಲ್ವ ಅಲ್ಲಿಗೆ ಒಂದು ಬಟ್ಟೆನ ಕಟ್ಕೊಂಡ್ಬಿಡಿ. ಇದು ಕೂಡ ವೇಸ್ಟ್ ಆಗಿರುವಂತಹ ಟೀ ಶರ್ಟ್ನಲ್ಲಿ ಕಟ್ ಮಾಡ್ಕೊಂಡಿರೋದೆ. ಒಂದು ಬಟ್ಟೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದರಿಂದಾನೇ ಈ ಕತ್ತಿನ ಭಾಗದಲ್ಲಿ ಕಟ್ಟಿಬಿಡಿ. ಸೊ ಈಗ ಒಂದು ಕಡೆಗೆ ಇದು ಪೂರ್ತಿ ಕವರ್ ಆದಾಗ ಆಯಿತು. ಇಲ್ಲಿ ರಬ್ಬರ್ ಬ್ಯಾಂಡ್ ಕೂಡ ಹಾಕಬಹುದು, ಆದರೆ ಅದು ಅಷ್ಟು ಟೈಟಾಗಿ ಇರೋದಿಲ್ಲ. ಸೊ ನೀವು ಬಟ್ಟೆಯಿಂದ ಕಟ್ಟಿದ್ರೆ ಒಳ್ಳೆಯದು, ಅಥವಾ ತೆಳ್ಳನೆಯ ಹುರಿ ಕೂಡ ಕಟ್ಟಬಹುದು. ಇಷ್ಟಾದ ನಂತರ ಟೀ ಶರ್ಟ್ನ ಉಲ್ಟಾ ಮಾಡಿಬಿಡಿ. ಅಂದರೆ ಅದರ ಮೇಲೆ ಏನೇ ಬರವಣಿಗೆ ಇದ್ದರೂ ಅದು ಒಳಗಡೆ ಹೋಗಿಬಿಡತ್ತೆ, ಮೇಲೆ ಏನು ಕಾಣೋದಿಲ್ಲ. ಇದನ್ನೀಗ ಏನು ಮಾಡಬಹುದು ಗೊತ್ತಾ? ನೋಡಿ, ಈ ತರಹ ಟೇಬಲ್ ಫ್ಯಾನ್ ಅಥವಾ ಫ್ಲೋರ್ ಮೇಲೆ ಇಡುವಂತಹ ಫ್ಯಾನ್ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ. ಅದನ್ನು ನೀವು ಯಾವಾಗ ಉಪಯೋಗಿಸ್ತಾ ಇರಲ್ವೋ, ಅಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ರೀತಿಯಾಗಿ ಟೀ ಶರ್ಟ್ನಿಂದ ಮುಚ್ಚಿ ಇಟ್ಟರೆ ಫ್ಯಾನ್ ಸ್ವಲ್ಪವೂ ಗಲೀಜಾಗೋದಿಲ್ಲ. ಕತ್ತಿನ ಭಾಗದಲ್ಲಿ ಬಟ್ಟೆ ಕಟ್ಟಿ ಕ್ಲೋಸ್ ಮಾಡಿದ್ವಿ ಅಲ್ವಾ, ನೋಡಿ ಇದು ಒಂದು ರೀತಿ ಚೀಲದ ಥರ ಆಯಿತು. ಈಗ ಪೂರ್ತಿಯಾಗಿ ಫ್ಯಾನ್ ಮುಚ್ಕೊಳ್ಳುತ್ತೆ. ನಂತರ ಕೆಳಗಿನ ಭಾಗದಲ್ಲಿ ಈ ರೀತಿಯಾಗಿ ನೀವು ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕಬಹುದು. ಇಲ್ಲ ಅಂದರೆ ಕತ್ತಿನ ಭಾಗದಲ್ಲಿ ಹೇಗೆ ಕಟ್ಟಿದ್ವಿ ಅಲ್ವಾ ಅದೇ ರೀತಿ ಬಟ್ಟೆ ಉಪಯೋಗಿಸಿ ಕೂಡ ಕಟ್ಟಬಹುದು. ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಪರ್ಫೆಕ್ಟಾಗಿ ಫ್ಯಾನ್ ಪೂರ್ತಿಯಾಗಿ ಕವರ್ ಆಗುತ್ತೆ ಅಂದರೆ. ಇದು ಯಾವುದೋ ಫ್ಯಾನ್ ಕವರ್ ಇರಬಹುದು ಅಂತಾನೆ ಅನಿಸುತ್ತೆ ಅಲ್ವಾ. ಹೀಗೆ ಇಡೋದ್ರಿಂದ ಫ್ಯಾನ್ ಕೂಡ ಸ್ವಲ್ಪವೂ ಧೂಳಾಗೋದಿಲ್ಲ. ಇನ್ನು ನೋಡಿ, ಮನೆಯಲ್ಲಿರುವಂತಹ ಕತ್ರಿ ಉಪಯೋಗಿಸಿ ಅದರ ಶಾರ್ಪ್ನೆಸ್ ಕಡಿಮೆ ಆಗಿಬಿಟ್ಟಿರುತ್ತೆ. ಇದನ್ನು ಕೂಡ ಮನೆಯಲ್ಲಿ ಹೇಗೆ ಶಾರ್ಪ್ ಮಾಡಬಹುದು ಅಂತ ಕೂಡ ನಾವು ಈಗಾಗಲೇ ತುಂಬ ವಿಡಿಯೋನಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಕೆಲವೊಂದು ಸಲ ಹೇಗಾಗುತ್ತೆ ಅಂದರೆ ಪೇಪರನ್ನು ಕಟ್ ಮಾಡ್ತಾ ಇರುತ್ತೆ, ಆದರೆ ಅದೇ ಕತ್ರಿ ಬಟ್ಟೆ ಕಟ್ ಮಾಡೋಕ್ಕೆ ಹೋದರೆ ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬಹುದು ಗೊತ್ತಾ? ಬನ್ನಿ ಈಗ ತಿಳಿಸ್ಕೊಡ್ತೀನಿ. ಕತ್ರಿ ಮೇಲೆ ನೀವು ಸ್ವಲ್ಪ ಪೇಸ್ಟನ್ನು ಹಾಕಬೇಕಾಗತ್ತೆ. ಯಾವುದೇ ಪೇಸ್ಟನ್ನು ಬಳಸಬಹುದು. ಮನೆಯಲ್ಲಿರುವಂತಹ ಪೇಸ್ಟನ್ನು ಸ್ವಲ್ಪವೇ ಸ್ವಲ್ಪ ನೋಡಿ ಈ ರೀತಿ ಕತ್ರಿ ಮೇಲೆ ಹಚ್ಚಬೇಕು.
ಎರಡೂ ಬದಿಯಲ್ಲೂ ಪೇಸ್ಟನ್ನು ಸವರಬೇಕು. ಆಮೇಲೆ ಒಂದು ಚಿಕ್ಕ ಪೀಸ್ ಅಲ್ಯೂಮಿನಿಯಂ ಫಾಯಿಲ್ ಇರುತ್ತಲ್ವಾ, ಅದನ್ನು ತಗೊಂಡ್ಬಿಟ್ಟು ನೋಡಿ, ಈ ಪೇಸ್ಟ್ ಹಚ್ಚಿದ ಜಾಗದ ಮೇಲೆ ಆ ಫಾಯಿಲನ್ನು ಇಟ್ಟು ನೀವು ಗಟ್ಟಿಯಾಗಿ ಉಜ್ಜುತ್ತಾ ಹೋಗಬೇಕು. ಎಷ್ಟು ಸಾಧ್ಯನೋ ಅಷ್ಟು ಜೋರಾಗಿ ನೀವಿಲ್ಲಿ ಫಾಯಿಲ್ ಪೇಪರನ್ನು ಉಜ್ಜಬೇಕಾಗತ್ತೆ. 3-4 ನಿಮಿಷ ಇದೇ ರೀತಿ ನೀವು ಫಾಯಿಲ್ ಪೇಪರನ್ನು ಉಜ್ಜಿದ ನಂತರ ಕತ್ರಿಯನ್ನು ನೀರಿನಿಂದ ಸ್ವಚ್ಛವಾಗಿ ತೊಳೆದು ಬಿಡಬೇಕು. ನೋಡಿ, ಈಗ ಈ ಕತ್ರಿಯಿಂದ ನಾನು ಬಟ್ಟೆಯನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇದರಿಂದ ಬಟ್ಟೆ ಕಟ್ ಮಾಡೋದಕ್ಕೆ ಅಷ್ಟು ಸರಿಯಾಗಿ ಬರ್ತಾ ಇರಲಿಲ್ಲ. ಈಗ ಒಂದೇ ಒಂದು ಸಲ ನೀವು ಮೂವ್ ಮಾಡಿದರೆ ಸಾಕು, ಎಷ್ಟು ಈಸಿಯಾಗಿ ಬಟ್ಟೆ ಕೂಡ ಕಟ್ ಆಗಿಬಿಡುತ್ತೆ. ನೀವು ಈ ಐಡಿಯಾನ ಫಾಲೋ ಮಾಡಿಕೊಂಡು ನಿಮ್ಮ ಕತ್ತರಿಯನ್ನು ಶಾರ್ಪ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬೇರೆಯವರೆಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.